ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಸೆಕೆಂಡ್ ಯೂನಿಟ್ ಆದ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 50 MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. ಒಟ್ಟು 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ನೀವೇನಾದರೂ KSET 2025ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, ಮತ್ತೆ 5000+ MCQ PDF ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ 1 ನಲ್ಲಿ 30ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸರಿ ಮಾಡೇ ಮಾಡ್ತೀರಾ, ಹೆಚ್ಚಿನ ಅಂಕಗಳನ್ನ ಪಡೆದು KSET ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ. ಸೊ ಈ ಒಂದು ಕೋರ್ಸ್ ನ ಆಕ್ಚುಯಲ್ ಫೀಸ್ 3000 ರೂಪೀಸ್ ಇರುತ್ತೆ, ಬಟ್ ಈ ಒಂದು ಕೋರ್ಸ್ ನಿಮಗೆ ಕೇವಲ 2100 ನಲ್ಲಿ ದೊರೀತಾ ಇದೆ. ಸೊ ನೀವೇನಾದ್ರೂ ಜಾಯಿನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ. ನಂತರ ಈ ಆಪ್ ನಿಂದನೇ ನೀವು ಜಾಯಿನ್ ಕೂಡ ಆಗ್ಬಹುದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು. ಸೊ ಅದೇ ರೀತಿ 15/8/2025 ಇಂದ ಹೊಸ ಬ್ಯಾಚ್ ಕೂಡ ಆರಂಭವಾಗಿದೆ. ಸೊ ಈ ಹೊಸ ಬ್ಯಾಚ್ ಅನ್ನ ಜಾಯಿನ್ ಆಗಿ ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಬೇಕು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಸೊ ನೌ ಲೆಟ್ us move to the MCQs. Here the first question is, here some people have greater chance of being elected than other members of the population. It is called option A probability sampling, option B non probability sampling, option C quota sampling, option D none of the above. ಸೊ ಇಲ್ಲಿ ಜನಸಂಖ್ಯೆಯ ಇತರ ಸದಸ್ಯರಿಗಿಂತ ಕೆಲವು ಜನರಿಗೆ ಆಯ್ಕೆಯಾಗುವ ಹೆಚ್ಚಿನ ಅವಕಾಶವಿದೆ. ಇದು ಆಪ್ಷನ್ ಎ ಸಂಭವನೀಯತೆಯ ಮಾದರಿ, ಆಪ್ಷನ್ ಬಿ ಸಂಭವನೀಯತೆ ಅಲ್ಲದ ಮಾದರಿ, ಆಪ್ಷನ್ ಸಿ ಕೋಟಾ ಮಾದರಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಅಂದರೆ ನಾವು ಒಟ್ಟು ಜನಸಂಖ್ಯೆಯಿಂದ ಸ್ಯಾಂಪಲ್ ಅನ್ನ ಮಾದರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಕೆಲವು ಜನರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇದೆ. ಸೊ ಇದು ಸಂಭವನೀಯತೆ ಅಲ್ಲದ ಮಾದರಿ. ಸೊ ವೇರ್ ವಿ ಆರ್ ಗಿವಿಂಗ್ ಗ್ರೇಟರ್ ಚಾನ್ಸ್ ಟು ದಿ ಸಮ್ ಪೀಪಲ್ from the entire population, it is known as the non-probability sampling. So option B is the right answer. So there are two types of sampling methods: probability sampling method, non-probability sampling method. Probability sampling method, it is a sampling technique in which the subjects of a population get an equal opportunity. But in non-probability sampling method, all the entire population is not getting an equal chance. So here probability sampling method, example random sampling, non-probability non-random sampling. So here probability sampling, it is unbiased, gives unbiased result. Non-probability sampling gives biased result. So these are some differences you can go through. Question number 2, which of the following terms best describes data that were originally collected at an earlier time by a different person for a different purpose? Option A primary data, option B secondary data, option C experimental data, option D none of the above. ಈ ಕೆಳಗಿನ ಯಾವ ಪದಗಳು ಮೂಲತಃ ಬೇರೆ ಸಮಯದಲ್ಲಿ ಬೇರೆ ವ್ಯಕ್ತಿಯಿಂದ ಬೇರೆ ಸಮಯದಲ್ಲಿ ಸಂಗ್ರಹಿಸಿದ ಡೇಟಾವನ್ನು ಉತ್ತಮವಾಗಿ ವಿವರಿಸ್ತಾ ಇದೆ? ಆಪ್ಷನ್ ಎ ಪ್ರಾಥಮಿಕ ದತ್ತಾಂಶ, ದ್ವಿತೀಯ ದತ್ತಾಂಶ ಅಂದರೆ ಮಾಧ್ಯಮಿಕ ದತ್ತಾಂಶ, ಪ್ರಾಯೋಗಿಕ ದತ್ತಾಂಶ, ಮೇಲಿನ ಯಾವುದು ಅಲ್ಲ. The correct answer is it is secondary data, because the researcher is using already collected data. Some person has collected the original data and other person is using it. It is known as the secondary data. ಬೇರೆ ವ್ಯಕ್ತಿ ಸಂಗ್ರಹಿಸಿಟ್ಟ ದತ್ತಾಂಶವನ್ನು ಬಳಸಿಕೊಳ್ಳುವುದಕ್ಕೆ ಮಾಧ್ಯಮಿಕ ದತ್ತಾಂಶ ಅಂತ ಇದ್ದೀವಿ. ಸೊ ಹಿಯರ್ ಆರ್ ಸಮ್ ಡಿಫರೆನ್ಸಸ್. ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ರಿಸರ್ಚರ್, ಸೆಕೆಂಡರಿ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್. Primary data original in original information, secondary not original. Primary example sources are survey, observations, experiments. Secondary data internal record, government publications, etc. Primary data, these are qualitative. Secondary, these are quantitative. Primary data methods are observation, experiment, interview. Secondary data search online, newspapers, textbooks. So these are the some differences. So you many times you get questions on primary data and secondary data. Question number 3, the process not needed in experimental research is
ಕಂಟ್ರೋಲಿಂಗ್, ಅಬ್ಸರ್ವೇಷನ್, ಮ್ಯಾನಿಪುಲೇಷನ್, ರೆಪ್ಲಿಕೇಶನ್, ರೆಫರೆನ್ಸ್ ಕಲೆಕ್ಷನ್. ಪ್ರಾಯೋಗಿಕ ಸಂಶೋಧನೆಗಳಲ್ಲಿ ಅಗತ್ಯವಿಲ್ಲದ ಪ್ರಕ್ರಿಯೆ, ನಿಯಂತ್ರಣ, ವೀಕ್ಷಣೆ, ಕುಶಲತೆ ಮತ್ತು ಪುನರಾವರ್ತನೆ, ಉಲ್ಲೇಖ ಸಂಗ್ರಹ. The right answer is option D. Reference collection is not needed in experimental research. So experimental research, it is a study that strictly adheres to scientific research design. It includes hypothesis, a variable that can be manipulated by the researcher, and variables that can be measured, calculated and compared are included in the experimental research. Question number 4. 9 years old children are taller than 7 years old ones. It is an example of 9 ವರ್ಷದ ಮಕ್ಕಳು 7 ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಯಾವುದಕ್ಕೆ ಉದಾಹರಣೆ? ವರ್ಟಿಕಲ್ ಸ್ಟಡೀಸ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಎಕ್ಸ್ಪೀರಿಮೆಂಟಲ್ ಸ್ಟಡೀಸ್, ಕೇಸ್ ಸ್ಟಡೀಸ್. ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. ಇದು ಒಂದು ಅಡ್ಡ ವಿಭಾಗದ ಅಧ್ಯಯನ, ಅಂದರೆ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ಗೆ ಉದಾಹರಣೆಯಾಗಿದೆ. ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, the investigator measures the outcome and exposures in the study participants at the same time. The participants in a cross-sectional study are just selected based on the inclusion and exclusion criteria set for the study. Question number 5. The core ingredients of a dissertation are. ಪ್ರಬಂಧದ ಪ್ರಮುಖ ಅಂಶಗಳು ಹೀಗಿವೆ. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ನೀವು ಇನ್ ಡೀಟೇಲ್ ಆಗಿ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬೋದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದ ಕೋರ್ ಇಂಗ್ರೀಡಿಯೆಂಟ್ಸ್ ಆಫ್ dissertation are introduction, literature review, research methods, result, discussion and conclusions. ಪ್ರಬಂಧದ ಪ್ರಮುಖ ಅಂಶಗಳು ಪರಿಚಯ, ಸಾಹಿತ್ಯ ವಿಮರ್ಶೆ, ಸಂಶೋಧನಾ ವಿಧಾನಗಳು, ಫಲಿತಾಂಶಗಳು, ಚರ್ಚೆ, ತೀರ್ಮಾನ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 6. ಸರ್ವೆ ಸ್ಟಡಿ ಏಮ್ಸ್ ಅಟ್ knowing the facts about the existing situation, comparing the present status with the standard norms, criticizing the existing situation, identifying the means of improving the existing situation. ಸಮೀಕ್ಷೆಯ ಅಧ್ಯಯನವು ಯಾವ ಗುರಿಯನ್ನು ಹೊಂದಿದೆ? ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳುವುದು, ಪ್ರಸ್ತುತ ಸ್ಥಿತಿಯನ್ನು ಪ್ರಮಾಣಿತ ಮಾನದಂಡಗಳೊಂದಿಗೆ ಹೋಲಿಸುವುದು, ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಟೀಕಿಸುವುದು, ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಸುಧಾರಿಸುವ ವಿಧಾನಗಳನ್ನು ಗುರುತಿಸುವುದು. Here the right answer is option B. First, second and third are correct here. Survey study aims at knowing the facts about existing situation, comparing the present status with the standard norms, criticizing the existing situation. Question number 7. Which of the following is a primary source of data? ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಮೂಲವಾಗಿದೆ? Official record, government documents, information preserved by social, religious organizations. Option B. Personal records, letters, diaries, autobiographies, wills. Option C. Oral testimony of traditions and customs. Option D. All of the above. Yes, here option D is the right answer. All of the above are examples for primary data. ಸೊ ದಾಖಲೆಗಳಾಗಿರ್ಬೋದು, ಸರ್ಕಾರದ ಮಾಹಿತಿಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳು ರಕ್ಷಿಸಿರುವ ಮಾಹಿತಿ ಆಗಿರ್ಬೋದು, ವೈಯಕ್ತಿಕ ದಾಖಲೆ, ಪತ್ರ, ದಿನಚರಿ, ಸಂಪ್ರದಾಯ, ಪದ್ಧತಿಗಳು ಎಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ. ಸೊ ಪ್ರೈಮರಿ ಡೇಟಾ ಇಸ್ ದ ಡೇಟಾ ಕಲೆಕ್ಟೆಡ್ ಬೈ ದ ರಿಸರ್ಚರ್ ಫಾರ್ ದ ಫಸ್ಟ್ ಟೈಮ್. ದೀಸ್ ಡೇಟಾಸ್ ಆರ್ ನೋನ್ ಆಸ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ದೀಸ್ ಆರ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್. ಕ್ವೆಶ್ಚನ್ ನಂಬರ್ 8. ಇನ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ದ ಯೂನಿಟ್ಸ್ ಆರ್ ಸೆಲೆಕ್ಟೆಡ್. ಶ್ರೇಣೀಕೃತ ಮಾದರಿಯಲ್ಲಿ ಘಟಕಗಳನ್ನು ಹೇಗೆ ಆಯ್ಕೆ ಮಾಡಲಾಗ್ತದೆ? So 4 options are given here. The correct answer is option A. In stratified sampling method, after dividing the population in different groups on the basis of specific standard and then taking an equal proportion of units from each group. So in stratified sampling, the researcher is going to divide the population into different groups, and from each group, by following some specific method, he is going to choose the population, which is known as the stratified random sampling. So ಶ್ರೇಣೀಕೃತ ಮಾದರಿಯಲ್ಲಿ ರಿಸರ್ಚರ್ ಏನು ಮಾಡ್ತಾ ಇದ್ದಾರೆ, ಇಡೀ ಎಂಟೈರ್ ಜನಸಂಖ್ಯೆಯನ್ನು ವಿವಿಧ ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಪ್ರತಿಯೊಂದು ಗುಂಪಿನಿಂದ ಸೊ ನಿರ್ದಿಷ್ಟ ಪ್ರಮಾಣದ ಜನಸಂಖ್ಯೆಯನ್ನು ಮಾದರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. So stratified random sampling, it is a method of sampling from a population which can be partitioned into subpopulation, and from each subpopulation determined people will be selected. Question number 9. Research that is done to examine the findings of someone else using the same variables but different people is which of the following?
ಎಕ್ಸ್ಪ್ಲೋರೇಷನ್, ಹೈಪೋಥೆಸಿಸ್, ರೆಪ್ಲಿಕೇಶನ್, ಎಂಪಿರಿಸಿಸಮ್. ಒಂದೇ ಅಸ್ಥಿರ ಅದರ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಗೆ ಯಾವುದು? ಆಪ್ಷನ್ ಎ ಪರಿಶೋಧನೆ, ಕಲ್ಪನೆ, ಪುನರಾವರ್ತನೆ, ಅನುಭವವಾದ. ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರೆಪ್ಲಿಕೇಶನ್. ಆಪ್ಷನ್ ಸಿ ಪುನರಾವರ್ತನೆ ಸರಿಯಾದ ಉತ್ತರ. Replication, it is a term referring to the repetition of research study, generally with the different situations and different subjects, to determine if the basic findings of the original study can be applied to other participants. Question number 10. A statement that predicts the cause and effect relationship between variables is known as null hypothesis, experimental hypothesis, independent variable, dependent variable. ಅಸ್ಥಿರಗಳ ನಡುವಿನ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಹೇಳುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಶೂನ್ಯ ಕಲ್ಪನೆ, ಪ್ರಾಯೋಗಿಕ ಕಲ್ಪನೆ, ಸ್ವತಂತ್ರ ವೇರಿಯೇಬಲ್, ಅವಲಂಬಿತ ವೇರಿಯೇಬಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಎಕ್ಸ್ಪಿರಿಮೆಂಟಲ್ ಹೈಪೋಥೆಸಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಾಯೋಗಿಕ ಕಲ್ಪನೆ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 11. ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್. ಆಪ್ಷನ್ ಎ ಟು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಟು ವೇರಿಯೇಬಲ್ಸ್. Option B to test the hypothesis. Option C to know the difference between two variables. Option D to know the difference among many variables. ಅಂಶ ವಿಶ್ಲೇಷಣೆಯನ್ನು ಯಾವುದಕ್ಕೆ ಬಳಸ್ತಾ ಇದ್ದೀವಿ? ಎರಡು ಅಸ್ಥಿರಗಳ ನಡುವಿನ ಸಂಬಂಧವನ್ನು ತಿಳಿಯಲು, ಊಹೆಯನ್ನು ಪರೀಕ್ಷಿಸಲು, ಎರಡು ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲು, ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು. ಸೊ ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್ ಟು ನೋ ದ ಡಿಫ್ರೆನ್ಸ್ ಅಮಂಗ್ ದಿ ವೇರಿಯೇಬಲ್ಸ್. ಹಲವು ವೇರಿಯೇಬಲ್ಗಳ ಅಥವಾ ಚಲಕಗಳ ನಡುವಿನ ಸಂಬಂಧವನ್ನು ತಿಳಿದುಕೊಳ್ಳಲು ನಾವು ಅಂಶ ವಿಶ್ಲೇಷಣೆಯನ್ನು ಬಳಕೆ ಮಾಡ್ತೀವಿ. ಫ್ಯಾಕ್ಟರ್ ಅನಲೈಸಿಸ್, ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ ಟು ಡಿಸ್ಕ್ರೈಬ್ ವೇರಿಯಬಿಲಿಟಿ ಅಮಂಗ್ ಅಬ್ಸರ್ವ್ಡ್ ಕೋರಿಲೇಟೆಡ್ ವೇರಿಯೇಬಲ್ಸ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲಿ ಲೋವರ್ ನಂಬರ್ ಆಫ್ ಅನ್ಅಬ್ಸರ್ವ್ಡ್ ವೇರಿಯೇಬಲ್ಸ್. ಕ್ವೆಶ್ಚನ್ ನಂಬರ್ 12. ಮ್ಯಾನಿಪುಲೇಷನ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ historical research, fundamental research, descriptive research, experimental research. ಸೊ ಕುಶಲತೆಯು ಯಾವಾಗಲೂ ಯಾವ ಸಂಶೋಧನೆಯ ಭಾಗವಾಗಿದೆ? ಐತಿಹಾಸಿಕ ಸಂಶೋಧನೆ, ಮೂಲಭೂತ ಸಂಶೋಧನೆ, ವಿವರಣಾತ್ಮಕ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಸೊ ಮ್ಯಾನಿಪುಲೇಷನ್ ಇಟ್ ಈಸ್ ಅ ಪಾರ್ಟ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಕುಶಲತೆ ಯಾವಾಗಲೂ ಈ ಪ್ರಾಯೋಗಿಕ ಸಂಶೋಧನೆಯ ಭಾಗವಾಗಿರುತ್ತದೆ. Question number 13. An operational definition is option A no relation to the underlying concept. Option B an abstract theoretical definition of a concept. Option C in terms of specific empirical measures. Option D none of the above. ಕಾರ್ಯಾಚರಣೆಯ ವ್ಯಾಖ್ಯಾನವು ಆಪ್ಷನ್ ಎ ಆಧಾರವಾಗಿರುವ ಪರಿಕಲ್ಪನೆಗೆ ಯಾವುದೇ ಸಂಬಂಧವಿಲ್ಲ. ಆಪ್ಷನ್ ಬಿ ಪರಿಕಲ್ಪನೆಯ ಒಂದು ಅಮೂರ್ತ ಸೈದ್ಧಾಂತಿಕ ವ್ಯಾಖ್ಯಾನ. ಆಪ್ಷನ್ ಸಿ ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Here the right answer is option C, an operational definition. It is in terms of specific empirical measures. ಕಾರ್ಯಾಚರಣೆ ವ್ಯಾಖ್ಯಾನವು ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯವಾಗಿದೆ. Question number 14. What is the purpose of the conclusion in a research report? Option A, it explains how concepts were operationally defined and measured. Option B, it summarizes the key findings in relation to the research questions. Option C, it contains a useful review of the relevant literature. Option D, it outlines the methodological procedures that were employed. ಸಂಶೋಧನಾ ವರದಿಯಲ್ಲಿ ತೀರ್ಮಾನದ ಉದ್ದೇಶ ಏನು? ಪರಿಕಲ್ಪನೆಗಳು ಹೇಗೆ ಕಾರ್ಯರೂಪದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಅಳೆಯಲಾಗುತ್ತದೆ ಎಂಬುದನ್ನು ವಿವರಿಸುವುದು. ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುವುದು. ಸಂಬಂಧಿತ ಸಾಹಿತ್ಯದ ಉಪಯುಕ್ತ ವಿಮರ್ಶೆಯನ್ನು ಒಳಗೊಂಡಿದೆ. ಇದು ಬಳಸಿದ ವಿಧಾನಗಳನ್ನು ವಿವರಿಸುತ್ತದೆ. Yes, here the correct answer for this question is option B. The purpose of conclusion in a research report to summarize the key findings in relation to the research questions. ತೀರ್ಮಾನದ ಮುಖ್ಯ ಉದ್ದೇಶ ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುವುದು. Question number 15. Extraneous variables are essentially independent variables, dependent variables, independent or dependent, neither independent nor dependent. ಬಾಹ್ಯ ಅಸ್ಥಿರಗಳು ಮೂಲಭೂತವಾಗಿ ಸ್ವತಂತ್ರ ಅಸ್ಥಿರಗಳು, ಅವಲಂಬಿತ ಅಸ್ಥಿರಗಳು, ಸ್ವತಂತ್ರ ಅಥವಾ ಅವಲಂಬಿತವಲ್ಲ. The right answer is option A. Extraneous variables are independent variables. ಬಾಹ್ಯ ಅಸ್ಥಿರಗಳು ಮೂಲಭೂತವಾಗಿ ಸ್ವತಂತ್ರವಾಗಿ ಅಸ್ಥಿರವಾಗಿರುತ್ತವೆ. ಮೀನ್ಸ್ ಅಸ್ಥಿರ ಚಲಕಗಳು.
Extraneous variables are all variables which are not the independent variable but could affect the result. Question number 16. Which of the following is most likely to make use of the internet? ಈ ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಅನ್ನು ಹೆಚ್ಚಾಗಿ ಬಳಸಲಾಗ್ತದೆ? ವೆಬ್ ಕಾನ್ಫರೆನ್ಸ್, ಸೆಮಿನಾರ್, ಸಿಂಪೋಸಿಯಂ, ನನ್ ಆಫ್ ದಿ ಅಬೌವ್. ಸೊ ಇಂಟರ್ನೆಟ್ ಈಸ್ ನೆಸೆಸರಿ ಇನ್ ವೆಬ್ ಕಾನ್ಫರೆನ್ಸ್. ಸೊ ವೆಬ್ ಕಾನ್ಫರೆನ್ಸ್ನಲ್ಲಿ ಇಂಟರ್ನೆಟ್ ಅವಶ್ಯಕತೆ ಇದೆ. Question number 17. Fundamental research is usually carried out in classroom, field setting, laboratory condition, social setting. ಮೂಲಭೂತ ಸಂಶೋಧನೆಯನ್ನು ಸಾಮಾನ್ಯವಾಗಿ ಎಲ್ಲಿ ನಡೆಸಲಾಗುತ್ತದೆ? ತರಗತಿ, ಕ್ಷೇತ್ರ ಸೆಟ್ಟಿಂಗ್, ಪ್ರಯೋಗಾಲಯ ಪರಿಸ್ಥಿತಿ, ಸಾಮಾಜಿಕ ಸೆಟ್ಟಿಂಗ್. The right answer is option C, laboratory conditions. Fundamental research, it is carried out in laboratory conditions. ಮೂಲಭೂತ ಸಂಶೋಧನೆಯನ್ನು ಈ ಪ್ರಯೋಗಾಲಯಗಳಲ್ಲಿ ನಡೆಸಲಾಗುತ್ತೆ. The main purpose of fundamental research is to add existing stock of knowledge. So adding new information to the earlier existing information is known as the basic research or fundamental research. Question number 18. A good thesis writing should involve. ಉತ್ತಮ ಪ್ರಬಂಧ ಬರವಣಿಗೆ ಏನನ್ನ ಒಳಗೊಂಡಿರುತ್ತದೆ? Reduction of punctuation and grammatical errors, careful checking of references, consistency in the way thesis is written, a clear and well written abstract. Yes, here the right answer is option A. All of the above are correct here. Good thesis involve reduction of punctuation and grammatical errors, careful checking of references, consistency, then a clear and well written abstract. Question number 19. Which scientific method is a top down or confirmatory approach? ಯಾವ ವೈಜ್ಞಾನಿಕ ವಿಧಾನವು ಟಾಪ್ ಡೌನ್ ಅಪ್ರೋಚ್ ಆಗಿದೆ? ಡಿಡಕ್ಟಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಹೈಪೋಥೆಸಿಸ್ ಮೆಥಡ್, ಪ್ಯಾಟರ್ನ್ ಮೆಥಡ್. The right answer is option A. Deductive method is the correct answer. Deductive method, it is also termed as top down or general to specific approach. So in deduction we start from a theory and try to prove it right with help of the available information. Question number 20. In sampling, the lottery method is used for. ಮಾದರಿಯಲ್ಲಿ ಲಾಟರಿ ವಿಧಾನವನ್ನು ಬಳಸಲಾಗ್ತಾ ಇದೆ ಯಾವುದಕ್ಕಾಗಿ? ಆಪ್ಷನ್ ಎ ಇಂಟರ್ಪ್ರಿಟೇಷನ್, ಥಿಯರಿಸೇಷನ್, ಕಾನ್ಸೆಪ್ಚುಲೈಸೇಷನ್, ರ್ಯಾಂಡಮೈಸೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರ್ಯಾಂಡಮೈಸೇಷನ್. ಯಾದೃಚ್ಛೀಕರಣದಲ್ಲಿ ಮಾದರಿ ವಿಧಾನವನ್ನು ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 21. ವಿಚ್ ಸ್ಕೇಲ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್? ಮಾಪನದ ಸರಳ ರೂಪ ನಾಮಿನಲ್ ಸ್ಕೇಲ್. ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಮೆಜರ್ಮೆಂಟ್. ಆಪ್ಷನ್ ಎ ಇಸ್ ಕರೆಕ್ಟ್. Nominal scale, it is also termed as classificatory scale. A variable being measured on a nominal scale may have 1, 2 or more subcategories depending upon the extent of variation. Question number 22. Which of the following includes examples of qualitative variables? ಈ ಕೆಳಗಿನವಲ್ಲಿ ಯಾವುದು ಪರಿಮಾಣಾತ್ಮಕ ಅಸ್ಥಿರಗಳ ಉದಾಹರಣೆಗಳಾಗಿವೆ? ಸಾರಿ, ನಾಟ್ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್. Age, temperature, income and height, grade point, average, anxiety, reading performance, gender, religion, ethnic group. Option D, both A and B. The right answer is option D. So age, temperature, income, height, grade point, average, anxiety level, reading performance, all these are quantitative variables. Question number 23. An investigator wants to study the vocational aspirations of visually challenged children in a wide geographical area. He should select his sample by using simple random sampling, stratified sampling, purposive sampling, convenient sampling. ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ದೃಷ್ಟಿ ವಿಕಲಚೇತನ ಮಕ್ಕಳ ವೃತ್ತಿಪರ ಆಕಾಂಕ್ಷೆಗಳನ್ನು ಅಧ್ಯಯನ ಮಾಡಲು ತನಿಖಾಧಿಕಾರಿ ಬಯಸ್ತಾ ಇದ್ದಾರೆ. ಅವರು ಬಳಸುವ ಮಾದರಿ ವಿಧಾನ ಯಾವುದು? ಸರಳ ಯಾದೃಚ್ಛಿಕ ಮಾದರಿ, ಶ್ರೇಣೀಕೃತ ಮಾದರಿ, ಉದ್ದೇಶಪೂರ್ವಕ ಮಾದರಿ, ಅನುಕೂಲಕರ ಮಾದರಿ. The right answer is option B. He can use stratified sampling. ಶ್ರೇಣೀಕೃತ ಮಾದರಿಯನ್ನು ಬಳಕೆ ಮಾಡಬಹುದು. Stratified sampling refers to a type of sampling method. Here the researcher divides the population into separate groups. Then by using a probability sample, he is going to draw the sample from each group. Question number 24. It is important that academics produce research that can be widely used and valued by academic community around the world. This is termed as. ಪ್ರಪಂಚದಾದ್ಯಂತ ಶೈಕ್ಷಣಿಕ ಸಮುದಾಯವು ವ್ಯಾಪಕವಾಗಿ ಬಳಸಬಹುದಾದ ಮತ್ತು ಮೌಲ್ಯಯುತವಾದ ಸಂಶೋಧನೆಗಳನ್ನು ಶಿಕ್ಷಣ ತಜ್ಞರು ಉತ್ಪಾದಿಸುವುದು ಮುಖ್ಯವಾಗಿದೆ. ಇದನ್ನು ಹೀಗೆ ಕರೆಯುತ್ತೇವೆ.
research impact, citation impact, ethics impact, none of the above. The right answer is option B, citation impact, ಉಲ್ಲೇಖದ ಪರಿಣಾಮ. Question number 25. Which of the following is most appropriate to impart training for SPSS? A software package used for statistical analysis. ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಗಾಗಿ ಬಳಸಲಾಗುವ ಸಾಫ್ಟ್ವೇರ್ ಪ್ಯಾಕೇಜ್ SPSSಗೆ ತರಬೇತಿ ನೀಡಲು ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗಿದೆ? ಆಪ್ಷನ್ ಎ ಸೆಮಿನಾರ್, ಆಪ್ಷನ್ ಬಿ ಕಾನ್ಫರೆನ್ಸ್, ಆಪ್ಷನ್ ಸಿ ವರ್ಕ್ಶಾಪ್, ಆಪ್ಷನ್ ಡಿ ಪೇಪರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ವರ್ಕ್ಶಾಪ್, ಕಾರ್ಯಾಗಾರ. SPSS statistics, it is a software package used for interactive statistical analysis. It was acquired by IBM in 2009. Question number 26. The format of thesis writing is the same as in preparation of a research paper or article, writing of seminar presentation, a research dissertation, presenting a workshop, conference or paper. ಪ್ರಬಂಧ ಬರವಣಿಗೆಯ ಸ್ವರೂಪವು ಒಂದೇ ಆಗಿರುತ್ತದೆ. ಆಪ್ಷನ್ ಎ ಸಂಶೋಧನಾ ಪ್ರಬಂಧ ಅಥವಾ ಲೇಖನವನ್ನು ಸಿದ್ಧಪಡಿಸುವುದು, ಆಪ್ಷನ್ ಬಿ ಸೆಮಿನಾರ್ ಪ್ರಸ್ತುತಿಯನ್ನು ಬರೆಯುವುದು, ಆಪ್ಷನ್ ಸಿ ಸಂಶೋಧನಾ ಪ್ರಬಂಧ, ಆಪ್ಷನ್ ಡಿ ಕಾರ್ಯಾಗಾರ ಪತ್ರಿಕೆಯನ್ನು ಪ್ರಸ್ತುತಪಡಿಸುವುದು. So the right answer is option C, a research dissertation, ಸಂಶೋಧನಾ ಪ್ರಬಂಧ. Question number 27. Here some people have greater chance of being selected than other members of the population. It is probability sampling, non-probability sampling, quota sampling, none of the above. ಇಲ್ಲಿ ಜನಸಂಖ್ಯೆ ಇತರ ಸದಸ್ಯರಿಗಿಂತ ಕೆಲವು ಜನರಿಗೆ ಆಯ್ಕೆಯಾಗುವ ಹೆಚ್ಚಿನ ಅವಕಾಶವಿದೆ. ಇದು ಸಂಭವನೀಯತೆ ಮಾದರಿ, ಸಂಭವನೀಯತೆ ಅಲ್ಲದ ಮಾದರಿ, ಕೋಟಾ ಮಾದರಿ ಯಾವುದು ಅಲ್ಲ. The right answer is option B, non-probability sampling. Non-probability sampling, it is a sampling technique where the samples are gathered in a process that does not give all the individuals in the population equal chance. Question number 28. The act of publishing the same data and results in more than one journal or publication refers to which of the following professional issues? Partial publication, ಡ್ಯೂಪ್ಲಿಕೇಟ್ ಪಬ್ಲಿಕೇಶನ್, ಫುಲ್ ಪಬ್ಲಿಕೇಶನ್, ನಮ್ ಆಫ್ ದಿ ಅಬವ್. ಒಂದೇ ಡೇಟಾ ಮತ್ತು ಫಲಿತಾಂಶಗಳನ್ನು ಒಂದಕ್ಕಿಂತ ಹೆಚ್ಚು ಜರ್ನಲ್ ಅಥವಾ ಪ್ರಕಟಣೆಯಲ್ಲಿ ಪ್ರಕಟಿಸುವ ಕಾರ್ಯವು ಈ ಕೆಳಗಿನ ಯಾವ ವೃತ್ತಿಪರ ಸಮಸ್ಯೆಗಳನ್ನು ಸೂಚಿಸ್ತಾ ಇದೆ? ಭಾಗಶಃ ಪ್ರಕಟಣೆ, ನಕಲಿ ಪ್ರಕಟಣೆ, ಪೂರ್ಣ ಪ್ರಕಟಣೆ ಯಾವುದಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡ್ಯೂಪ್ಲಿಕೇಟ್ ಪಬ್ಲಿಕೇಶನ್, ನಕಲಿ ಪ್ರಕಟಣೆ. ಕ್ವೆಶ್ಚನ್ ನಂಬರ್ 29. Research can be conducted by a person has studied research methodology, holds a postgraduate degree, possesses thinking and reasoning ability, who is hard worker. ಯಾವ ವ್ಯಕ್ತಿಯಿಂದ ಸಂಶೋಧನೆ ನಡೆಸಬಹುದು? ಸಂಶೋಧನೆ ವಿಧಾನವನ್ನು ಅಧ್ಯಯನ ಮಾಡಿದವರು, ಸ್ನಾತಕೋತ್ತರ ಪದವಿ ಪಡೆದವರು, ಚಿಂತನೆ ಮತ್ತು ತಾರ್ಕಿಕ ಸಾಮರ್ಥ್ಯ ಹೊಂದಿದವರು, ಕಠಿಣ ಕೆಲಸಗಾರ. The right answer is option C. Research can be conducted by a person who possesses thinking and reasoning ability. ಚಿಂತನೆ ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಹೊಂದಿದವರು ಸಂಶೋಧನೆಯನ್ನು ನಡೆಸಬಹುದು. Question number 30. What do you consider as the main aim of interdisciplinary research? To bring out holistic approach to research, to reduce the emphasis of single subject in research, to oversimplify the problem of research, to create new trend in research. ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಸಂಶೋಧನೆಗೆ ಸಮಗ್ರ ವಿಧಾನ ತರುವುದು, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವ ಕಡಿಮೆ ಮಾಡುವುದು, ಸಂಶೋಧನೆಯ ಸಮಸ್ಯೆಯನ್ನು ಸರಳೀಕರಿಸುವುದು, ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ಸೃಷ್ಟಿಸುವುದು. The right answer is option A. Main aim of interdisciplinary research is to bring out holistic approach to research. ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. Question number 31. Which scientific method is the top-down or confirmatory approach? Top-down approach ಯಾವುದು? Deductive, inductive, hypothesis, pattern method. The right answer is option A, deductive method. Deductive approach, we start from a theory and try to prove it right. Means we are moving from general to specific. Question number 32. Research that is done to understand an event from the past is known as? Option A, experimental research, option B, historical research, option C, replication, option D, archival research. ಹಿಂದಿನ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ಮಾಡಿದ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ, ಪುನರಾವರ್ತನೆ, ಆರ್ಕೈವಲ್ ಸಂಶೋಧನೆ. The right answer is option B, historical research, ಐತಿಹಾಸಿಕ ಸಂಶೋಧನೆ. Question number 33. Which of the following is not a characteristic of research?
research is systematic, research is not a process, research is problem oriented, research is not passive. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ. ಸಂಶೋಧನೆ ವ್ಯವಸ್ಥಿತವಾಗಿದೆ, ಸಂಶೋಧನೆ ಒಂದು ಪ್ರಕ್ರಿಯೆಯಲ್ಲ, ಸಂಶೋಧನೆಯು ಸಮಸ್ಯೆ ಆಧಾರಿತವಾಗಿದೆ, ಸಂಶೋಧನೆ ನಿಷ್ಕ್ರಿಯವಲ್ಲ. ಸೊ ರಿಸರ್ಚ್ ಇಟ್ ಈಸ್ ಅ process. So option B is correct here. So it is not a characteristic of ರಿಸರ್ಚ್. ಸೊ ರಿಸರ್ಚ್ ಇಟ್ ಈಸ್ ಅ ಸಂಶೋಧನೆ ಒಂದು ಪ್ರಕ್ರಿಯೆ ಆಗಿದೆ. ಸೊ ಹೀಗಾಗಿ ಇದು ಸರಿಯಾದ ಉತ್ತರ. Question number 34. Cluster sampling is used when? Option A, population is scattered and sample size is to be kept large. Option B, population is heterogeneous. Option C, long surveys needed. Option D, both A and C. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅನ್ನು ಯಾವಾಗ ಬಳಸ್ತಾ ಇದ್ದೀವಿ? ಜನಸಂಖ್ಯೆಯು ಚದುರಿದಾಗ ಮತ್ತು ಮಾದರಿ ಗಾತ್ರವನ್ನು ದೊಡ್ಡದಾಗಿ ಇರಿಸಬೇಕಾದಾಗ, ಜನಸಂಖ್ಯೆಯು ವೈವಿಧ್ಯಮಯವಾಗಿದೆ. ಆಪ್ಷನ್ ಸಿ ದೀರ್ಘ ಸಮೀಕ್ಷೆ. ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಸಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಸಿ. Cluster sampling, it is a sampling plan used when mutually homogeneous yet internally heterogeneous groupings are evident in a statistical population. Question number 35. When a research problem is related to heterogeneous population, the most suitable method is? ಸಂಶೋಧನಾ ಸಮಸ್ಯೆಯು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಅತ್ಯಂತ ಸೂಕ್ತವಾದ ವಿಧಾನ ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಲಾಟರಿ ಮೆಥಡ್. The right answer is option B. When research problem is related to heterogeneous population, we can use stratified sampling. ವೈವಿಧ್ಯಮಯ ಜನಸಂಖ್ಯೆ ಇದ್ದಾಗ ಶ್ರೇಣೀಕೃತ ಮಾದರಿಯನ್ನು ಬಳಕೆ ಮಾಡ್ತೀವಿ. Question number 36. The conceptual framework in which a research is conducted is called synopsis of research, research design, research hypothesis, research paradigm. ಸಂಶೋಧನೆ ನಡೆಸುವ ಪರಿಕಲ್ಪನಾ ಚೌಕಟ್ಟನ್ನು ಏನಂತ ಕರಿತಾ ಇದ್ದೀವಿ? ಸಂಶೋಧನೆಯ ಸಾರಾಂಶ, ಸಂಶೋಧನಾ ವಿನ್ಯಾಸ, ಸಂಶೋಧನಾ ಕಲ್ಪನೆ, ಸಂಶೋಧನಾ ಮಾದರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಿಸರ್ಚ್ ಡಿಸೈನ್, ಸಂಶೋಧನಾ ವಿನ್ಯಾಸ. Question number 37. The idea that knowledge comes from experience is rationalism, deductive reasoning, logic, empiricism. ಜ್ಞಾನವು ಅನುಭವದಿಂದ ಬರುತ್ತದೆ ಎಂಬ ಕಲ್ಪನೆ ವೈಚಾರಿಕತೆ, ಅನುಮಾನಾತ್ಮಕ ತಾರ್ಕಿಕ ಕ್ರಿಯೆ, ತರ್ಕ ಅನುಭವವಾದ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ಈಸ್ ಡಿಡಕ್ಟಿವ್ ರೀಸನಿಂಗ್, ಅನುಮಾನಾತ್ಮಕ ತಾರ್ಕಿಕ ಕ್ರಿಯೆ. 38. Action research is an applied research, a research carried out to solve immediate problem, a longitudinal research, simulative research. ಕ್ರಿಯಾ ಸಂಶೋಧನೆ ಒಂದು ಅನ್ವಯಿಕ ಸಂಶೋಧನೆಯಾಗಿದೆ. ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸಲು ನಡೆಸಿದ ಸಂಶೋಧನೆ. ರೇಖಾಂಶದ ಸಂಶೋಧನೆ ಸಿಮ್ಯುಲೇಟಿವ್ ಸಂಶೋಧನೆ. ಸೊ ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್. ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಿಯಾ ಸಂಶೋಧನೆಯನ್ನು ಬಳಸ್ತಾ ಇದ್ದೀವಿ. ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ಮೆಥಡಾಲಜಿ ಆಫ್ ರಿಸರ್ಚ್ ಜನರಲಿ ಅಪ್ಲೈಡ್ ಇನ್ ಸೋಷಿಯಲ್ ಸೈನ್ಸ್. So here it seeks transformative change through the simultaneous process of taking action and doing research. Question number 39. Fundamental research reflects the ability to, option A, synthesize new ideas, option B, expound new principles, option C, evaluate the existing material concerning research, option D, study the existing literature regarding various topics. ಮೂಲಭೂತ ಸಂಶೋಧನೆಯು ಸಾಮರ್ಥ್ಯವನ್ನು ಪ್ರತಿಬಿಂಬಿಸ್ತಾ ಇದೆ. ಆಪ್ಷನ್ ಎ, ಹೊಸ ಆಲೋಚನೆಗಳನ್ನು ಸಂಶ್ಲೇಷಿಸಿ, ಆಪ್ಷನ್ ಬಿ, ಹೊಸ ತತ್ವಗಳನ್ನು ವಿವರಿಸಿ, ಆಪ್ಷನ್ ಸಿ, ಸಂಶೋಧನೆಗೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ವಸ್ತುಗಳನ್ನು ಮೌಲ್ಯಮಾಪನ ಮಾಡಿ, ಆಪ್ಷನ್ ಡಿ, ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಅಧ್ಯಯನ ಮಾಡಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಕ್ಸ್ಪಾಂಡ್ ನ್ಯೂ ಪ್ರಿನ್ಸಿಪಲ್ಸ್, ಹೊಸ ತತ್ವಗಳನ್ನು ವಿವರಿಸಲು. Question number 40. Which scientific method is a bottom up or generative approach to research? ಯಾವ ವೈಜ್ಞಾನಿಕ ವಿಧಾನ ಬಾಟಮ್ ಅಪ್ ಅಪ್ರೋಚ್ ಅಥವಾ ಸಂಶೋಧನಾ ಉತ್ಪಾದನಕ ವಿಧಾನವಾಗಿದೆ? ಡಿಡಕ್ಟಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್, ಹೈಪೋಥೆಸಿಸ್ ಮೆಥಡ್, ಪ್ಯಾಟರ್ನ್ ಮೆಥಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಡಕ್ಟಿವ್ ಮೆಥಡ್. ಇಂಡಕ್ಟಿವ್ ರೀಸನಿಂಗ್ ವರ್ಕ್ಸ್ ದ ಅದರ್ ವೇ, ಮೂವಿಂಗ್ ಫ್ರಮ್ ಸ್ಪೆಸಿಫಿಕ್ ಅಬ್ಸರ್ವೇಷನ್ ಟು ಜನರಲ್ ಆಬ್ಜೆಕ್ಟ್ಸ್. Question number 41. The depth of any research can be judged by the title of the research, objectives of the research, total expenditure on research, duration of the research. ಯಾವುದೇ ಸಂಶೋಧನೆಯ ಆಳವನ್ನು ಯಾವುದರಿಂದ ನಿರ್ಣಯಿಸಬಹುದು? ಸಂಶೋಧನೆಯ ಶೀರ್ಷಿಕೆ, ಸಂಶೋಧನೆಯ ಉದ್ದೇಶ, ಸಂಶೋಧನೆಯ ಖರ್ಚು, ಸಂಶೋಧನಾ ಅವಧಿ. The right answer is option B. The depth of any research can be judged by objectives of the research. ಸಂಶೋಧನೆಯ ಆಳವನ್ನು ಸಂಶೋಧನೆಯ ಉದ್ದೇಶಗಳ ಆಧಾರದ ಮೇಲೆ ನಿರ್ಣಯಿಸಬಹುದು. Question number 42. The type of sampling where each person in population has equal chance of being selected. Probability sampling, non-probability sampling, judgment sampling, none of the above. ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆಯ್ಕೆಯಾಗುವ
ಸಮಾನ ಅವಕಾಶವನ್ನು ಹೊಂದಿರುವ ಮಾದರಿ. ಸೊ ಆಪ್ಷನ್ ಎ ಸಂಭವನೀಯತೆ ಮಾದರಿ. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 43. ಅ ನಲ್ ಹೈಪೋಥಿಸಿಸ್ ಈಸ್ ಶೂನ್ಯ ಸಿದ್ಧಾಂತ when there is no difference between variables, the same as research hypothesis, subjective in nature when there is difference between variables. Null hypothesis when there is no difference between variables. ಶೂನ್ಯ ಸಿದ್ಧಾಂತ ಅಂದರೆ ಚಲಕಗಳ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಕ್ವೆಶ್ಚನ್ ನಂಬರ್ 44. ದ ಅಕ್ಯುರಸಿ ಆಫ್ ದ ರಿಸರ್ಚ್ ಪ್ರಾಸೆಸ್ ಡಿಪೆಂಡ್ಸ್ ಅಪಾನ್. ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದನ್ನು ಅವಲಂಬಿಸಿರುತ್ತದೆ? So option D is correct. Unbiased attitude of researchers, the sample size, the research method adopted. Also all of the above is the right answer. The accuracy of the research, ಸಂಶೋಧನೆಯ ನಿಖರತೆ, ಪಕ್ಷಪಾತವಿಲ್ಲದ ವರ್ತನೆ, ಮಾದರಿಯ ಗಾತ್ರ, ಸಂಶೋಧನಾ ವಿಧಾನ ಮೂರನ್ನು ಕೂಡ ಅವಲಂಬಿಸಿರುತ್ತದೆ. ಕ್ವೆಶ್ಚನ್ ನಂಬರ್ 45. ಗುಡ್ ರಿಸರ್ಚ್ ಕ್ವೆಶ್ಚನ್ಸ್ ಆರ್. ಉತ್ತಮ ಸಂಶೋಧನಾ ಪ್ರಶ್ನೆಗಳು. ಸೊ ಹಿಯರ್ ಆಪ್ಷನ್ ಬಿ ಫೀಸಿಬಲ್, clear, significant and ethical. Option B is correct. Question number 46. An educated guess about what is controlling some behavior is called. ಕೆಲವು ನಡವಳಿಕೆಯನ್ನು ನಿಯಂತ್ರಿಸುವ ಬಗ್ಗೆ ವಿದ್ಯಾವಂತ ಊಹೆಯನ್ನು ಕರೆಯಲಾಗ್ತಾ ಇದೆ. ಆಪ್ಷನ್ ಎ ಎಕ್ಸ್ಪೆರಿಮೆಂಟಲ್ ಕಂಟ್ರೋಲ್, ಆಪ್ಷನ್ ಬಿ ಹೈಪೋಥೆಸಿಸ್, ಆಪ್ಷನ್ ಸಿ ಅನ್ ಎಕ್ಸ್ಪೆರಿಮೆಂಟಲ್ ವೇರಿಯೇಬಲ್, ಆಪ್ಷನ್ ಡಿ ಥಿಯರಿ. ದ ರೈಟ್ ಆನ್ಸರ್ is option B, a hypothesis. An educated guess about what is controlling is a hypothesis. Question number 47. The best quality of a research is curiosity, active imagination, ability. ಸಂಶೋಧಕರ ಉತ್ತಮ ಗುಣ ಕುತೂಹಲ, ಸಕ್ರಿಯ ಕಲ್ಪನೆ, ಸಾಮರ್ಥ್ಯ ಎಲ್ಲವೂ ಕೂಡ ಸರಿಯಾಗಿವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್. 48. Which of the following periodical is specifically meant for publishing research work? ಸಂಶೋಧನಾ ಕಾರ್ಯಗಳನ್ನು ಪ್ರಕಟಿಸಲು ಈ ಕೆಳಗಿನ ಯಾವ ನಿಯತಕಾಲಿಕೆಯನ್ನು ಬಳಸ್ತೀವಿ? ಮ್ಯಾಗಝಿನ್, ಮೊನೋಗ್ರಾಫ್, ಜರ್ನಲ್, ಬುಕ್ಸ್. The right answer is option C, journals. 49. Sampling is advantageous as it help in capital saving, increase accuracy, saves time, both A and C. Sampling ಯಾವುದಕ್ಕೆ ಪ್ರಯೋಜನಕಾರಿಯಾಗಿದೆ? So option D, both A and C are correct. Sampling is helping in capital saving and also saves time. Question number 50. Concepts in research which cannot be given operational definition are known as. ಕಾರ್ಯಾಚರಣೆಯ ವ್ಯಾಖ್ಯಾನವನ್ನು ನೀಡಲಾಗದ ಸಂಶೋಧನೆಯಲ್ಲಿನ ಪರಿಕಲ್ಪನೆಗಳನ್ನು ಡ್ಯಾಶ್ ಪರಿಕಲ್ಪನೆಗಳಂತ ಕರೀತಾ ಇದ್ದೀವಿ. ವರ್ಬಲ್, ಹೈಪೋಥೆಟಿಕಲ್, ಓರಲ್, ಆಪರೇಷನಲ್. ದ ರೈಟ್ ಆನ್ಸರ್ ಇಸ್